ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಮಾತಾ. ಬನ್ನಿ ಫ್ರೆಂಡ್ಸ್, ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮನೆಯವರು ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಬಂದು ಶಿರಾಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರು ರೋಡಲ್ಲಿ ಧಾರಾಳ ಹತ್ರ ಇರೋದು. ಈ ದೇವ್ರಿಗೂ ತುಂಬ ಪವರ್ಫುಲ್ ಅಂತ ಹೇಳಿ ಎಲ್ಲರೂ ನಂಬ್ತಾರೆ. ನಂಬಿಕೆ ಕೂಡ ಇದೆ. ತುಂಬಾ ದಿನಗಳಿಂದ ಇದು ನಡೀತಾನೆ ಇದೆ ದೇವಸ್ಥಾನದಲ್ಲಿ. ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರು ಹಂಗಂತ ಹೇಳಿದ್ರು. ಎಲ್ಲರೂ ಅಲ್ಲಿ ಭಕ್ತಾದಿಗಳು ತುಂಬ ಬರ್ತಾರೆ ಅಂತ ಹೇಳಿದ್ರು. ನಮಗೂ ಕೂಡ ಒಂದು ರೀತಿ ನಂಬಿಕೆ ಬಂದಂಗೆ ಆಯಿತು. ಅದರಿಂದ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡ್ತಿದ್ದೀರಾ, ಇದು ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಮರಗಳೆಲ್ಲ ಎಷ್ಟು ಚೆನ್ನಾಗಿದ್ವು, ಮತ್ತು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಎಲ್ಲ ತುಂಬಾ ಇದ್ವು. ಹಂಗಾಗಿ ಒಂದೆರಡು ಕ್ಲಿಪ್ಪಿಂಗ್ ತಗೊಂಡೆ. ಮತ್ತು ದೇವಸ್ಥಾನದ ಹತ್ರ ಕೂಡ ಬಂದೆ. ನೋಡ್ತಿದ್ದೀರಾ ಅನಿಸುತ್ತೆ. ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊಳ್ತಾ ಇದ್ರು, ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದೊಳಗಡೆ ಹೋಗೋಣ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಭಕ್ತಾದಿಗಳು ಬಂದಿದ್ದರು. ಇಲ್ಲಿ ಮಾಮೂಲಿ ದಿನ ಇರೋದಕ್ಕಿಂತ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ತುಂಬ ಜನ ಇರ್ತಾರೆ. ಮತ್ತು ಮಂಗಳವಾರ ಶುಕ್ರವಾರ ಕೂಡ ಜಾಸ್ತಿ ಜನ ಇರ್ತಾರೆ. ನಾವು ಹೋಗಿದ್ದು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದರು ಅಂತಲೇ ಹೇಳ್ಬೋದು. ಹರಕೆ ಮಾಡ್ಕೊಂಡಿರ್ತಾರಲ್ಲ, ಅವರು ಕುರಿ ಕೋಳಿನ ತಗೊಂಡೋಗಿ ಅವರು ಈ ದೇವಿಗೆ ಅರ್ಪಣೆ ಮಾಡೋ ಪದ್ಧತಿ ಕೂಡ ಇಲ್ಲಿ ಇದೆ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬಾ ಚೆನ್ನಾಗಿದೆ. ಅಂದರೆ ಕಟ್ಟಡ ಇಲ್ಲ ಅಷ್ಟೇ, ಬಯಲಲ್ಲಿದೆ. ಬಯಲಲ್ಲಿದ್ದರೂ ಮೊದಲಿಂದಲೂ ಇದು ಹೀಗೆ ನಡ್ಕೊಂಬಂದಿರೋದು, ಈಗಲೂ ಕೂಡ ಹೀಗೆ ಇದೆ. ಮತ್ತು ನೋಡಿ, ಇಲ್ಲಿ ಕಲ್ ಮೇಲೆ ಕೂರೋ ಪದ್ಧತಿ ಕೂಡ ಇದೆ. ಇಲ್ಲಿ ಕಲ್ ಮೇಲೆ ಕೂರ್ತಾರಲ್ಲ, ಅವರು ದೇವ್ರಿಗೆ ಒಂದ್ಸರಿ ನಮಸ್ಕಾರ ಮಾಡಿ ಮತ್ತು ಮನಸ್ಸಲ್ಲಿ ನಮ್ಗೇನು ಆಗಬೇಕು ಅಂತ ಅಂದ್ಕೊಂಡು ಅವರು ಭಕ್ತಿಯಿಂದ ದೇವ್ರ ಹತ್ರ ಕೈ ಮುಕ್ಕೊಂಡು ಅಲ್ಲಿ ಕೂತು ಕಲ್ಲು ಹಿಂಗೆ ನೋಡಿ, ಹಿಂಗೆ ಟರ್ನ್ ಆಗ್ತಾ ಇದ್ದರೆ ಒಂದು ರೌಂಡ್ ಬರುತ್ತೆ ನೋಡಿ. ಟರ್ನ್ ಆಗ್ತಾ ಇದ್ದರೆ ಅವ್ರ ಕೆಲಸ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಅದರಿಂದ ನೋಡಿ ಹೆಂಗೆ ತಿರುಗ್ತಾ ಇದೆ ಅಂತ. ಮೊದಲಿಂದಲೂ ಇದು ಈ ರೀತಿ ನಡ್ಕೊಂಡು ಬಂದಿದೆ. ಹಂಗಾಗಿ ಜನ ನಂಬ್ತಾರೆ ಇದನ್ನು. ಅವ್ರು ನಂಬ್ಕೊಂಡಿದ್ದು ಕೂಡ ನೆರವೇರಿದೆ. ಅದರಿಂದ ಜನ ತುಂಬ ಹೋಪ್ಫುಲ್ಲಾಗಿ ನಂಬ್ತಾರೆ ಅಂತಲೇ ಹೇಳ್ಬೋದು. ತುಂಬ ಕಾನ್ಫಿಡೆಂಟಾಗಿ ದೇವ್ರನ್ನ ನಂಬ್ತಾರೆ. ಇಲ್ಲಾದರೆ ಪಕ್ಕಾ ಕೆಲಸ ಆಗುತ್ತೆ ಅನ್ನೋದು ಜನರ ವಿಶ್ವಾಸ, ನಂಬಿಕೆ. ಈ ದೇವ್ರು ತುಂಬಾ ಗಳಿಸೈತೆ ಅಂತಲೇ ಹೇಳ್ಬೋದು. ಮತ್ತು ಬಂದು ಈ ದೇವರು ನೋಡಿ, ಇದೇ ಅದು ದೇವರು ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೆಯವರು ಫಸ್ಟ್ ಬಂದುಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಡೋಣ, ಒಂದು ಪ್ರದಕ್ಷಿಣೆ ಅಂತ ಹೇಳಿ ಹಾಕೊಂಡು ಬರ್ತಿದ್ದಾರೆ. ನೋಡ್ತಿದ್ದೀರಾ ಅನಿಸುತ್ತೆ. ಒಂದು ಪ್ರದಕ್ಷಿಣೆ ಆದಮೇಲೆ ಪೂಜೆ ಮಾಡೋಣ ಅಂತ ಹೇಳಿದ್ರು. ನಮ್ಮ ಮನೆಯವರು ಫಸ್ಟ್ ಹಾಕ್ತಿದ್ದಾರೆ. ನಾನು ಆಮೇಲೆ ಹಾಕೋಣ ಅಂತ ಹೇಳಿ ನಮ್ಮ ಮನೆಯವ್ರದ್ದು ವೀಡಿಯೋ ಮಾಡ್ತಾಯಿದ್ದೆ. ತುಂಬ ನಂಬಿಕೆ ಅಂದರೆ ತುಂಬಾ ನಂಬಿಕೆ ಗಳಿಸೈತೆ ದೇವರು ಅಂತಲೇ ಹೇಳ್ಬೋದು. ಎಷ್ಟು ಜನ ಆಂಧ್ರ ಕಡೆಯಿಂದ ಬರ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು. ನೋಡಿ ಎಷ್ಟು ಜನ ಕಲ್ ಮೇಲೆ ಅಂದರೆ ದೇವ್ರ ದರ್ಶನ ಆದಮೇಲೆ ಕಲ್ ಮೇಲೆ ಕೂರೋ ಪದ್ಧತಿ ಇಲ್ಲಿ. ಫಸ್ಟೇ ಕುತ್ಕೊಳಲ್ಲ. ಪ್ರದಕ್ಷಿಣೆ ಎಲ್ಲ ಹಾಕಿ ಪೂಜೆ ಮುಗಿಸಿ ಆಮೇಲೆ ಕಲ್ ಮೇಲೆ ಕೂರ್ತಾರೆ. ನಮ್ಮ ಮನೆಯವ್ರು ಪ್ರದಕ್ಷಿಣೆ ಮುಗೀತು, ನಾನು ವಿಡಿಯೋ ಮಾಡ್ತೀನಿ ಕೊಡು, ನೀನು ಪ್ರದಕ್ಷಿಣೆ ಹಾಕೊಂಬರೋಗು ಅಂತ ಹೇಳಿದ್ರು. ಹಂಗಾಗಿ ಪ್ರದಕ್ಷಿಣೆ ಹಾಕೋಕ್ಕೆ ನಾನು ಹೋಗ್ತಾ ಇದ್ದೀನಿ. ನೋಡ್ತಿದ್ದೀರಾ ಅನಿಸುತ್ತೆ. ಒಂದು ಫುಲ್ ಪ್ರದಕ್ಷಿಣೆ ಆದಮೇಲೆ ಒಂದಾದರೂ ಹಾಕ್ಬೋದು. ಅವ್ರವ್ರ ನಂಬಿಕೆ, 3 ಟೈಮ್ ಹಾಕ್ಬೋದು, 5 ಟೈಮ್ ಹಾಕ್ಬೋದು. ನಾನು 1 ಟೈಮ್ ಅಷ್ಟೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಬರ್ತೀನಿ ಇವಾಗ. ನೋಡಿ, ಪೂಜೆ ಆದವರೆಲ್ಲ ಕಲ್ ಮೇಲೆ ಕೂರ್ತಿದ್ದಾರೆ. ನಾನು ಬಂದೆ ಪೂಜೆ ಮಾಡಲಿಕ್ಕೆ. ಮತ್ತು ಹಾರಗಳು ಮತ್ತು ನಿಂಬೆಹಣ್ಣಿನ ಹಾರ, ಮತ್ತು ಅವ್ರಿಗೇನು ಅವ್ರ ಮನಸ್ಸಿಗೆ ದೇವರು ಎಷ್ಟು ತೃಪ್ತಿ ಕೊಟ್ಟಿರ್ತಾರೆ ನೋಡಿರಿ, ಅಷ್ಟು ಎಷ್ಟು ಅವ್ರ ಕೈಲಿ ಸಾಧ್ಯ ಆಗುತ್ತೆ ಅಷ್ಟನ್ನು, ಅಂದರೆ ಹಾರದ ಮುಖಾಂತರ, ನಿಂಬೆಹಣ್ಣಿನ ಹಾರದ ಮುಖಾಂತರ, ಅಥವಾ ದುಡ್ಡಿನ ಮುಖಾಂತರ, ಅಥವಾ ಏನು ಕುರಿ ಕೋಳಿ ಆ ಥರ ಇದ್ರ ಮುಖಾಂತರ ಅವ್ರವ್ರ ಹರಕೆ ಎಲ್ಲ ಅಂದ್ಕೊಂಡಿದ್ದ ತೀರಿರುತ್ತಲ್ಲ, ಅಥವಾ ಅಂದ್ಕೊಳ್ತಾರಲ್ಲ, ಅವ್ರ ನಂಬಿಕೆಗೆ ಬಿಟ್ಟಿದ್ದು ಅದೆಲ್ಲ. ಹಂಗಾಗಿ ತಗೊಂಡೋಗ್ತಾರೆ. ಮತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರ ಅನಿಸುತ್ತೆ. ಬಂದು ನಾವು ಕೂಡ ಹೂವು ಮತ್ತು ಹಾರ ತಗೊಂಡೋಗಿ ಪೂಜೆ ಮಾಡ್ತಾ ಇದ್ದೀನಿ. ನಾವು ಎಷ್ಟೊಂದು ದಿನದಿಂದ ಹೋಗ್ಬೇಕು ಅಂದ್ಕೊತಾ ಇದ್ವಿ, ಹೋಗ್ಲಿಕ್ಕಾಗಲಿಲ್ಲ. ಬಟ್ ಇವಾಗನಾದರೂ ಕಾಲಕ್ಕೆ ಕೂಡಿ ಬಂತಲ್ಲ ಅಂತ ಒಂದೊಂದು ಖುಷಿ ಅಷ್ಟೇ ನಮಗೂ ಕೂಡ. ನೋಡಿರಲೇ ಇಲ್ಲ, ಶಿರಾ ಹತ್ರ ಇದ್ದರೂ ಕೂಡ
ಹೋಗಿರಲೇ ಇಲ್ಲ ನಾವು. ಹಂಗಾಗಿ ಈಗ ಕಾಲ ಕೂಡಿ ಬಂದೈತೆ ಅಂತಲೇ ಹೇಳ್ಬೋದು. ಮತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ, ನೋಡ್ತಿದ್ದೀರಾ ಅನಿಸುತ್ತೆ ನೋಡಿ. ನಮ್ಮ ಮನೆಯವರು ಪಾಪ ಇವತ್ತು ಬೆಳಗ್ಗೆನೇ ಬೇಗ ಸ್ವಲ್ಪ ಕೆಲಸ ಮುಗ್ದಿತ್ತು, ಹಂಗಾಗಿ ಹೋಗಿ ಬರೋಣ ಅಂತ ಹೇಳಿದ್ರು. ಹಂಗಾಗಿ ಹೋಗಿದ್ವಿ. ಮೊದಲಿಗೆ ನಾನು ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ತಾಯಿದ್ದೀನಿ. ಅರಿಶಿನ ಕುಂಕುಮ ಹಾಕಿ ಬಾಳೆಹಣ್ಣು, ಊದ್ಬತ್ತಿ ಮತ್ತು ಹೂವು ಎಲ್ಲ ತೊಗೊಂಡೋಗಿದ್ವಲ್ಲ, ಅದನ್ನು ದೇವ್ರಿಗೆ ಅರ್ಪಿಸ್ತಾ ಇದ್ದೀನಿ ನೋಡಿ. ಅರಿಶಿನ ಕುಂಕುಮ ಆದಮೇಲೆ ಮತ್ತೆ ಊದ್ಬತ್ತಿ ಹಚ್ಚಿ ಕಾಯಿ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಊದ್ಬತ್ತಿ ಹಚ್ಚುತ್ತಾ ಇದ್ದೀನಿ. ಈ ದೇವ್ರಿಗೆ ಏನು ಗೊತ್ತಾ, ಎಷ್ಟು ನಂಬಿಕೆಯಿಂದ ಮಾಡ್ತೀವೋ ಅಷ್ಟು ಈ ದೇವರು ನಂಬಿಕೆಗೆ ಅರ್ಹ ಅಂತಲೇ ಹೇಳ್ಬೋದು. ಅಷ್ಟು ನಂಬಿಕೆಗೆ ಅರ್ಹರಾಗಿರ್ತಾರೆ ಇವರು. ಮತ್ತು ನಾವೆಷ್ಟು ನಂಬಿ ಪೂಜೆ ಮಾಡ್ತೀವೋ, ನಾವೆಷ್ಟು ಇಷ್ಟಪಟ್ಟು ಪೂಜೆ ಮಾಡ್ತೀವೋ ಈ ದೇವ್ರನ್ನ ಮನಸ್ಸಲ್ಲಿ ಅಂದ್ಕೊಂಡು, ಅಷ್ಟೇ ದೇವರು ಒಳ್ಳೇದು ಮಾಡ್ತಾರೆ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಕಾಯಿ ಹೊಡಿಬೇಕಿತ್ತು, ಹಂಗಾಗಿ ಕಾಯಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ ನಾನು, ಕಾಯಿ ಹೊಡಿಯೋಣ ಅಂತ ಹೇಳಿ. ಮತ್ತೇನು ಗೊತ್ತಾ, ಅಲ್ಲಿ ಹೊಡಿಯೋಂಗಿಲ್ಲ ಕಾಯಿನ, ಹೊರಗಡೆ ಸ್ವಲ್ಪ ಆ ಕಡೆ ಟರ್ನ್ ಆಗಿಬಿಟ್ಟು ಹೊಡಿಬೇಕು. ಹೊಡ್ಕೊಂಬರ್ತಾ ಇದ್ದೀನಿ ಕಾಯಿನ ನೋಡಿ. ಭಕ್ತಾದಿಗಳಂತೂ ತುಂಬಾ ಬರ್ತಾರೆ, ಮೇಲ್ಮೇಲೆ ಇರ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ಕಡಿಮೆನೇ, ಯಾಕೆಂದರೆ ಗುರುವಾರ ಆಗಿರೋದ್ರಿಂದ. ಅಮಾವಾಸ್ಯೆ ಪೌರ್ಣಮಿ ಅಂದರೆ ತುಂಬಾ ಜಾಸ್ತಿ ಜನ ಇರ್ತಾರೆ ಭಕ್ತಾದಿಗಳು. ನಾನು ಕಾಯಿ ಕೂಡ ಹೊಡ್ಕೊಂಬರ್ತಾ ಇದ್ದೀನಿ. ಮತ್ತು ಕಾಯಿ ಹೊಡ್ಕೊಂಬಂದು ಅಲ್ಲಿ, ಯಾಕೆಂದರೆ ಮತ್ತೇನು ಗೊತ್ತಾ, ಇಲ್ಲಿ ಕಾಯಿನ ಸೈಡಲ್ಲಿ ಹೊಡಿಬೇಕು. ಏಕೆಂದರೆ ಸೈಡಲ್ಲಿ ಹೊಡಿದ್ರೆ ಇಲ್ಲಿ ಗಲೀಜಾಗಲ್ಲ, ಮತ್ತು ಬರೋ ಭಕ್ತಾದಿಗಳಿಗೆ ಕೆಸರು ಕೂಡ ಆಗಲ್ಲ ಕಾಲಿಗೆ. ಹಂಗಾಗಿ ನೀಟ್ನೆಸ್ಸಾಗಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೈಡಲ್ಲಿ ಹೊಡಿಯೋಕ್ಕೆ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾರೆ ಸೈಡಲ್ಲಿ ಹೊಡೀರಿ ಕಾಯಿನ ಅಂತ. ಹಂಗಾಗಿ ಮೊದಲಿಂದಲೂ ಹೀಗೆ ಮಾಡ್ತಾ ಬಂದಿದ್ದಾರೆ. ನಾನು ಕೂಡ ಕಾಯಿನ ಸೈಡಲ್ಲಿ ಹೊಡ್ಕೊಂಡ್ಬಂದು ಪೂಜೆ ಮಾಡ್ತಾ ಇದ್ದೀನಿ, ನೋಡ್ತಿದ್ದೀರಾ ಅನಿಸುತ್ತೆ. ಕಾಯಿ ಹೊಡೆದಿದ್ದಾಯಿತು, ಮತ್ತೆ ಅವ್ರು ಪೂಜೆ ಮಾಡ್ತಾ ಇದ್ರಲ್ವಾ, ಹಂಗಾಗಿ ಪೂಜೆ ಮಾಡ್ಕೊಂಡು ಈ ಕಡೆ ಬರಲಿ ಅಂತ ಹೇಳಿ ವೆಯ್ಟ್ ಮಾಡಿ ಮತ್ತೆ ಹೊಡ್ಕೊಂಬಂದಿರೋ ಕಾಯಿಗೆ ಅರಿಶಿನ ಕುಂಕುಮ ಹಚ್ಚುತ್ತಾ ಇದ್ದೀನಿ. ದೇವ್ರದ್ದು ಅಂತ ಹೇಳಿ ಅದನ್ನು ಹಚ್ತಾ ಇದ್ದೀನಿ. ಮತ್ತು ಅದರಲ್ಲಿ ಕಾಯಲ್ಲಿ ನೀರಿತ್ತಲ್ವಾ, ತೆಂಗಿನ ನೀರು, ಹಂಗಾಗಿ ಅದರಲ್ಲಿ ಇದನ್ನು ಹೂವನ ಆ ದೇವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅದರೊಳಗಡೆ ಎದ್ದು ನೋಡಿ. ಮತ್ತು ನನ್ನ ಪೂಜೆ ಮುಗೀತಾ ಬಂತು ಆಲ್ಮೋಸ್ಟು. ಕೈ ಮುಕ್ಕೊಂಡು ಬರೋಣ ಈಚೆ ಅಂತ ಹೇಳಿ ಕೈ ಮುಕ್ಕೊಂಡು ಬರ್ತಾ ಇದ್ದೀನಿ. ನಂದು ಆಗಿದ್ದಾದಮೇಲೆ ನಮ್ಮ ಮನೆಯವರು ಮಾಡಬೇಕಿತ್ತಲ್ವ, ಹಂಗಾಗಿ ಬಂದೆ. ನಮ್ಮ ಮನೆಯವ್ರು ಕೂಡ ಬಂದರು. ಮತ್ತು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ, ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಮಾಡ್ತಿದ್ದಾರೆ ಪೂಜೆ. ಮೊದಲಿಗೆ ಅವರು ಸಹ ಸೇಮ್ ನಮ್ಮ ಪ್ರೊಸೀಜರ್ನೇ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅರಿಶಿನ ಕುಂಕುಮ ಹಚ್ಬಿಟ್ಟು ಮೊದಲು ಹೂವು ಹಾಕಿ ಉದ್ಬತ್ತಿ ಹಚ್ಚಿ ಪೂಜೆ ಮಾಡ್ತಾರೆ ಅವರು ಸಹ. ನಿನ್ನೆ ಸ್ವಲ್ಪ ಗಾಳಿ ಇತ್ತು, ಹಂಗಾಗಿ ಊದ್ಬತ್ತಿ ಸ್ವಲ್ಪ ಕೆಡ್ತಿತ್ತು, ಹಂಗೂ ಹಚ್ಚಿ ಮಾಡ್ತಿದ್ದಾರೆ ನೋಡಿ, ಪೂಜೆ ಮಾಡ್ತಿದ್ದಾರೆ. ಅವರು ಸಹ ಕೈಯಲ್ಲಿ ಹೂವು ಹಿಡಿದು ಪೂಜೆ ಮಾಡ್ತಿದ್ದಾರೆ. ಏಕೆಂದರೆ ಅದು ತುಂಬ ಶ್ರೇಷ್ಠ ಅನ್ನೋ ಒಂದು ಕಾರಣಕ್ಕೆ ಊದ್ಬತ್ತಿ ಕೆಳಗಡೆ ಹೂವು ಇಟ್ಟು ಪೂಜೆ ಮಾಡ್ತಿದ್ದಾರೆ. ಎಷ್ಟು ಅಂದರೆ ತುಂಬಾ ಪವರ್ಫುಲ್ ಅಂತೆ. ನೋಡೋಣ ಈ ಸರಿ, ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು. ಏನಾದರೂ ಸ್ವಲ್ಪ ಚೆನ್ನಾಗಾಯಿತು, ನಾವು ಅಂದ್ಕೊಂಡಿದ್ದೆಲ್ಲ ಆಯಿತು ಅಂದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ತುಂಬ ನಮಗೂ ಸಹ ಒಳ್ಳೆಯದಾಯಿತು ಅಂದರೆ ತುಂಬ ಖುಷಿ ಆಗುತ್ತಲ್ವ. ಯಾರಿಗೇ ಆಗಲಿ ಎಲ್ಲಿಗೆ ಹೋದರೆ ಅದೊಂಥರ ಮನಸ್ಸಿಗೆ ನೆಮ್ಮದಿ, ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಹೋಗ್ತಾರೆ. ಒಳ್ಳೆಯದಾದರೆ ಇನ್ನೂ ಸಹ ಖುಷಿಯಾಗುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮುಂದಿನ ಸರಿ ಹೋಗುವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ತಗೊಂಡೋಗ್ಬಿಟ್ಟು ದೇವ್ರಿಗೆ ಏನೇನು ಇಷ್ಟ ಅದೆಲ್ಲ ತಗೊಂಡೋಗ್ಬಿಟ್ಟು ಮಾಡ್ಕೊಂಡು ಬರ್ಬೋದಲ್ವ. ಹಂಗಾಗಿ ಹೇಳಿದೆ ಅಷ್ಟೇ. ಮತ್ತು ನಮ್ಮ ಮನೆಯವ್ರದ್ದು ಪೂಜೆ ಕೂಡ ಆಯಿತು. ಮತ್ತು ಬಟ್ಟೆ ಇಡ್ತಿದ್ದಾರೆ ದೇವ್ರ ಮೇಗಳದು. ಹಂಗಾಗಿ ಬಟ್ಟೆ ಇಟ್ಕೊಂಡು ಮತ್ತು ಕಲ್ಲ ಮೇಲೆ ಕೂರಿರ್ಬೇಕಲ್ವ ಪೂಜೆ ಆದಮೇಲೆ. ನೀನೇ ಫಸ್ಟ್ ಕೂತ್ಕೋ ಅಂತ ಅಂದರು ನಮ್ಮ ಮನೆಯವರು. ಹಂಗಾಗಿ ನಾನು ಬರ್ತೀನಿ ಇವಾಗ ಕಲ್ಲ ಮೇಲೆ ಕೂರೋಣ ಅಂತ ಹೇಳಿ. ಅಲ್ಲಿ ಕೂರಬೇಕು ಅಂದರೆ ಫಸ್ಟು ದೇವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಕೂರಬೇಕು. ಗೊತ್ತಿಲ್ವಲ್ಲ ನನಗೆ ಭಯ, ಹಂಗಾಗಿ ಸ್ವಲ್ಪ ಕೂರೋಕ್ಕೂ ಯೋಚನೆ ಮಾಡ್ತಾ ಕೂತ್ಕೊಳ್ತಾ ಇದ್ದೀನಿ. ಆಮೇಲೆ ಹಿಂಗಿನ ಕೂತ್ಕೊಳೋದು ಅಂತ ಕೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಹಂಗೆ ಕೂತ್ಕೊಳೋದು, ಸ್ವಲ್ಪ ಕೈ ಮುಕ್ಕೊಂಡು ಕೂತ್ಕ ಅಂತ ಹೇಳ್ತಿದ್ದಾರೆ. ಸೊ ಕೈ ಮುಕ್ಕೊಂಡು ಕೂತ್ಕೊಂಡಿದ್ದೀನಿ. ಬಟ್ ನನಗೇನು ಅಂದ್ಕೊಂಡೆ, ದೇವರ ನಮಸ್ಕಾರ ಮಾಡಿಕೊಂಡೆ, ಬಟ್ ನನಗೆ ತಿರುಗಲಿಲ್ಲ.
ಇಷ್ಟೊತ್ತು ಕೂತ್ರು ತಿರುಗಲಿಲ್ಲ. ತಿರುಗೋ ಅಂಥವ್ರಿಗೆ ಅಂದರೆ ಆಗೋದಿರುತ್ತಲ್ಲ ಕೆಲಸ, ಅದು ಅಂಥವ್ರಿಗೆ ತಿರುಗುತ್ತೆ. ಬಟ್ ನಮಗೆ ಕೆಲಸ ಆಗಲ್ಲ ಅನಿಸುತ್ತೆ ಅನ್ಕೊಂತೀನಿ. ಹಂಗಾಗಿ ತಿರುಗಲಿಲ್ಲ ನಮಗೆ. ಎರಡು ಕಡೆ ಕೂತೆ. ಎರಡು ಕಡೆನೂ ಅಷ್ಟೇ. ಇದು ಇಲ್ಲಿ ಕೂತಿದ್ದೀನಿ. ಹೀಗೆ ತಿರುಗಲೇ ಇಲ್ಲ ಎಷ್ಟೊತ್ತಾದರೂ ಅಂತ ಹೇಳಿ ನಮ್ಮ ಮನೆಯವರು ನೋಡಿ, ಆಂಟಿ ಆ ಕಡೆ ನನ್ನ ಹಿಂದಗಡೆ ಕೂತಿದ್ರು. ನಮ್ಮ ಮನೆಯವರು ಇನ್ನೊಂದು ಕಡೆ ಕೂತ್ಕೋ, ದೇವ್ರ ಮುಂದೆ ಕೂತ್ಕೋ ನೋಡೋಣ, ಪಾದಕ್ಕೆ ನಮಸ್ಕಾರ ಮಾಡಿ ಇನ್ನೊಂದು ಸರಿ ಅಂತ ಅಂದರು. ಅದಕ್ಕೆ ಪಾದದ ಮುಂದೆನೇ ಕೂತ್ಕೊಂಡಿದ್ದೀನಿ, ನೋಡೋಣ ಹಿಂಗಾದರೂ ಆಗುತ್ತಾ ಅಂತ. ಬಟ್ ನನಗೆ ಎಷ್ಟೊತ್ತು ಕೂತ್ರೂ ಆಗಲಿಲ್ಲ. ಕೆಲಸ ಮೇ ಬಿ ಆಗಲ್ಲ ಅನಿಸುತ್ತೆ ನಾವು ಅಂದ್ಕೊಂಡಿದ್ದು, ಹಂಗಾಗಿ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಆದ್ವಿ. ನೋಡಿ, ನಮಸ್ಕಾರ ಮಾಡ್ಕೊಂಡು ಅವ್ರು ಇನ್ನೊಬ್ಬರು ಕೂತರು ನಮ್ಮ ಪಕ್ಕ. ಹಿಂಗೆ ಆಗಂಗಿದ್ರೆ ಖಂಡಿತ ತಿರುಗುತ್ತೆ. ಮೂಢನಂಬಿಕೆ ಅಂದ್ಕೋಬೇಡಿ ಯಾರು, ಆದರೆ ಖಂಡಿತ ನಿಜ. ದೇವ್ರನ್ನೇ ನಾವೆಷ್ಟು ನಂಬ್ತೀವೋ ಇದು ಕೂಡ ಅಷ್ಟೇ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನನಗೂ ಕೂಡ ಸ್ವಲ್ಪ ನಂಬಿಕೆನೇ. ಹಂಗಾಗಿ ನಾನು ಯಾವುದನ್ನು ಒಳ್ಳೆಯದಾಗುತ್ತೆ ಅನ್ನೋದಾದರೆ ಯಾವುದನ್ನು ಇಗ್ನೋರ್ ಮಾಡೋದಷ್ಟು ಚೆನ್ನಾಗಿರಲ್ಲ ಅಲ್ವಾ. ಯಾವುದೇ ಆಗಲಿ ಸೈಂಟಿಫಿಕ್ಕಾಗಲಿ ಅಥವಾ ಏನೋ ರಿಲಿಜಿಯನ್ನಾಗಲಿ, ಯಾವುದೇ ಆಗಲಿ, ಧಾರ್ಮಿಕವಾಗಿ ಆಗಲಿ ಅಥವಾ ವೈಜ್ಞಾನಿಕವಾಗಲಿ ಅದು ನಡೀತಿದೆ ಅಂತಂದರೆ ನಾವು ನಂಬಬೇಕಲ್ವಾ. ಹಂಗಾಗಿ ನಮಗೆ ಯಾವುದೇ ಆಗಲಿ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಖಂಡಿತ ನಂಬ್ತೀವಿ. ನಮ್ಮ ಮನೆಯವರಿಗೆ ಸ್ವಲ್ಪ ತಿರುಗಿದ್ರು ನಮ್ಮ ಮನೆಯವರು. ಏನೋ ನೋಡೋಣ, ನಮ್ಮ ಮನೆಯವ್ರು ಏನು ಅಂದ್ಕೊಂಡ್ರೆ ಇದ್ರೋ ಗೊತ್ತಿಲ್ಲ ನನಗೆ, ಕೇಳೋಣ ಅಂತೇಳಿ ಸುಮ್ಮನಾದೆ. ಬಟ್ ತಿರುಗಿದ್ರು ನಮ್ಮ ಮನೆಯವರು. ತಿರುಗಿದ್ರು, ಇನ್ನೊಂದು ಸರಿ ಕೂತ್ರು ನಮ್ಮ ಮನೆಯವರು. ನೋಡೋಣ ಇನ್ನೊಂದು ಸರಿ ತಿರುಗುತ್ತೇನೋ ಅಂತ ಕೂತರು. ನನಗೆ ಮಾತ್ರ 2 ಟೈಮ್ ಕೂತ್ಕೊಂಡ್ರೂ ತಿರುಗಲಿಲ್ಲ. ಅದಕ್ಕೆ ಸುಮ್ಮನಾದೆ ನಾನು. ನಮ್ಮ ಮನೆಯವ್ರು ಇನ್ನೂ ಕೂತೇ ಇದ್ದಾರೆ. ನಮ್ಮ ಮನೆಯವ್ರಿಗೂ ಕೂಡ ಇನ್ನೊಂದು ಸರಿ ತಿರುಗಲಿಲ್ಲ, ಒಂದೇ ಸರಿ ತಿರುಗಿದ್ದು. ಹಂಗಾಗಿ ಸರಿ ಹೋಗೋಣ ಅಂತ ಹೇಳಿ ಮನೆಯವ್ರು ಎದ್ದರು. ಹಂಗಾಗಿ ಹೊರಡೋಣ ಇನ್ನೇನು ಕೈ ಮುಕ್ಕೊಂಡು. ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕಂತೆ ದೇವಸ್ಥಾನದಲ್ಲಿ ಯಾವಾಗಲೂ ಬಂದಾಗ. ಹಂಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಮತ್ತು ಕೂತ್ಕೊಂಡಿರ್ಬೇಕಾದ್ರೆ ಮಾಡಿರೋಂಥ ವಿಡಿಯೋ ಇದು ನೋಡಿ. ಇನ್ನೂ ಪೂಜೆ ಮಾಡ್ತಿರ್ತಾರೆ, ಸಂಜೆವರೆಗೂ ನಡೀತಾನೇ ಇರುತ್ತೆ. 7 ಗಂಟೆ, 7:30, 8 ಗಂಟೆನೇ ಆಗುತ್ತೆ. ಮತ್ತೇನು ಗೊತ್ತಾ, ಇಲ್ಲಿ ಸ್ಪೆಷಲ್ ಅಂದರೆ ನಾವೇ ಪೂಜೆ ಮಾಡ್ಕೊಂಡು ಬರಬೇಕು. ಇಲ್ಲಿ ಪೂಜಾರು ಕೂಡ ಅಂದರೆ ಪೂಜೆ ಮಾಡೋ ಅಂಥವ್ರು ಯಾರೂ ಇಲ್ಲ. ನೋಡಿ, ಕೋಳಿ ಕುರಿ ಎಲ್ಲ ಕಡ್ದಿರೋ ಅಂಥ ರಕ್ತ ಇಷ್ಟೊಂದಾಗಿದೆ. ಅಂದರೆ ಅಂದ್ಕೊಂಡಿರ್ತಾರಲ್ವ, ಹರಕೆ ಮಾಡ್ಕೊಂಡಿರ್ತಾರಲ್ಲ, ಅವರು ಮಾಡಿರೋ ಅಂಥದ್ದು. ಯಾವತ್ತು ಬರ್ತಾರೋ ಆವತ್ತು ಮಾಡಿ ಹೋಗ್ತಾರೆ. ಮತ್ತು ಅವ್ರಿಗೆ ಯಾವಾಗ ಆಗುತ್ತಾ ಆವಾಗ ಬಂದುಬಿಟ್ಟು ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡು ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀವಿ. ಮನೆಯವ್ರಂಗೂ ಬೇಡ ಅಂತಂದರು. ನಾನೇ ಒಂದು ಸೆಲ್ಫಿ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೊರಟ್ವಿ ಮನೆಗೆ. ಇಷ್ಟ ಆಗಿತ್ತಾ ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.